ಕ್ಯಾಪ್ಚರ್ ಆಗಿ ಸ್ಪೀಡ್ ಬರುತ್ತೆ. ಅದನ್ನು ನಾವು ಈಗೆಲ್ಲ ಬದಲಾವಣೆ ಆಗಿದೆ. ಇದನ್ನು ನಮ್ಮದೇನು ವ್ಯವಸ್ಥೆ ಅಂತ ಇಲ್ಲಿ ಇವರು ಕ್ಯಾಪ್ಚರ್ ಮಾಡ್ತಾರೆ. ಇವರು ಕ್ಯಾಪ್ಚರ್ ಮಾಡಿ ಅವರು ಇದಕ್ಕೆ ಅಲ್ಕೇಶನ್. ಆ್ಯಕ್ಚುಲಿ ಇದು ನೆಟ್ವರ್ಕ್ ಕನೆಕ್ಟಿವಿಟಿ ಆದರೆ ಎಲ್ಲಿ ಬೇಕಾದ್ರೂ ಫೈರ್ ಆಗ್ತದೆ, ಸದ್ಯಕ್ಕಿಲ್ಲ. ಎರಡಿದೆ ಕೋಲಾರ ಜಿಲ್ಲೆಗೆ. ಯಾವುದು ನ್ಯಾಷನಲ್ ಹೈವೇ 75 ಒಂದು ಮತ್ತು ಆ ಕಡೆ 234 ಅದು ಮದನಪಲ್ಲಿ ಇದೆ. ಎರಡೂ ನ್ಯಾಷನಲ್ ಹೈವೇಸು. ರೋಡ್ ಟ್ರಾಫಿಕ್ಕು ಮೋರ್ ದೆನ್ 1 ಲಕ್ಷ ವೆಹಿಕಲ್ಸ್ ಪರ್ ಡೇ ಪಾಸ್ ಆಗ್ತವೆ ಇಲ್ಲಿ. ಬಟ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಕಡೆ ನೋಡಿ ಮೀಡಿಯನ್ಸ್ ಅಂತ ಇದೆಯಲ್ಲ, ರೋಡ್ ಕ್ರಾಸಿಂಗ್ ಯಾವುದು ಅಂಡರ್ ಪಾಸ್ ಇಲ್ದಿರ ಡೈರೆಕ್ಟ್ ಮೀಡಿಯನ್ಸ್ ಇರೋದು ಹೊಸಕೋಟೆಯಿಂದ ಮುಳಬಾಗಿಲು ಗಂಟ ಆಲ್ಮೋಸ್ಟ್ ಒಂದು 100-105 ಕಡೆ ಓಪನಿಂಗ್ ಇದೆ ಪಬ್ಲಿಕ್. ಈಗ 6th ಲೈನ್ ಆಗ್ತಾ ಇದೆ. 6th ಲೈನ್ ಆಗುವಾಗ ಎಲ್ಲ ಕಡೆ ಅದು ಅಂಡರ್ ಪಾಸಸ್ ಬರುತ್ತೆ. ಅಲ್ಲಿ ಗಂಟ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಸ್ಪೀಡ್ ವೆಹಿಕಲ್ಸ್ ನ್ಯಾಷನಲ್ ಹೈವೇನಲ್ಲಿ 80 ಕಿಲೋಮೀಟರ್ಸ್ ಇರಬೇಕು. ಬಟ್ ಇಲ್ಲಿ ಎಲ್ಲರೂ ತಿರುಪತಿಗೆ ಹೋಗೋರು, ಅದರಿಂದ ಬರೋರು, ಬೆಂಗಳೂರಿಗೆ ಹೋಗೋರೆಲ್ಲ ಸಿಕ್ಕಾಪಟ್ಟೆ ಓವರ್ ಸ್ಪೀಡಿಂಗಲ್ಲಿ ನೈಟ್ ಟೈಮಲ್ಲಿ ಎಸ್ಪೆಷಲಿ ಬರುವಾಗ ಈ ಕ್ರಾಸ್ ರೋಡ್ಸಲ್ಲಿ ಸ್ಪೀಡ್ ಕಂಟ್ರೋಲ್ ಆಗಿರೋ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತದೆ. ಸರಾಸರಿ ಒಂದು 200 ಆಕ್ಸಿಡೆಂಟ್ಗಳು ಬರೀ ಓವರ್ ಸ್ಪೀಡಿಂದ ಆಗ್ತಾಯಿದೆ. ಡೆತ್ತು ಸಹ 300 ಡೆತ್ಸು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಆಗಿದೆ. ಸೊ ಇದನ್ನು ಕಡಿಮೆ ಮಾಡೋದಕ್ಕೆ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಬರಬೇಕು. ಈಗ ಸ್ಪೀಡಾಗಿ ವೆಹಿಕಲ್ ಬರ್ತಾಯಿದೆ ಅಂತಂದರೆ ಟೆಕ್ನಾಲಜಿಯಿಂದ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಹೌದು ಸರ್. ಇದಕ್ಕೆ AMP ಕ್ಯಾಮ್ರಾಸ್ ಅಂತ ಆಟೋಮೆಟಿಕ್ ನಮ್ಮಲ್ಲಿ ಡಿಟೆಕ್ಟಿವ್ ಸೆಂಟರ್ಸ್ ಅಂತ ಎಲ್ಲ ಕಡೆ ಇವ್ರು ಹಾಕ್ಬೇಕು. ಪ್ಲೇಟ್ಸ್ ಎಲ್ಲ ಹೈವೇದಲ್ಲಿ ನಾವು ಲಾ ಎನ್ಫೋರ್ಸ್ಮೆಂಟ್ ಇದರಿಂದ ಮಾಡಿಸ್ತಾ ಇದ್ದೀವಿ. ಈಗ ನಮ್ಮ ADGP ಅಲೋಕ್ ಕುಮಾರ್ ಸಾರು ಯಾರು ನಮ್ಮ ರೋಡ್ ಸೇಫ್ಟಿ ಕಮಿಷನರ್ ಇದ್ದಾರೆ. ಅವ್ರು ಬಂದ ನಂತರ ಚೆನ್ನೈ ಯಾವುದು ನಮ್ಮ ರಾಮನಗರ ಟು ಮೈಸೂರು ಏನು ಎಕ್ಸ್ಪ್ರೆಸ್ ವೇ ಆಯ್ತಲ್ಲ, ಒಂದೇ ತಿಂಗಳಲ್ಲಿ 200 ಡೆತ್ ಏನೋ ಆಯ್ತು ಅದು ವರ್ಷದಲ್ಲಿ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿ ದಟ್ ಎಕ್ಸ್ಪ್ರೆಸ್ ವೇ ಬಿಕಮ್ ಏನೋ ಒಂದು ಡೆತ್ ಥರ ಆಯಿತು. ಅದಕ್ಕೆ ಈ ಸ್ಪೀಡ್ ಕಂಟ್ರೋಲ್ಗೆಲ್ಲ ಹಾಕಿ ಎಲ್ಲ ಕಡೆ ಕ್ಯಾಮ್ರಾಸ್ ಹಾಕಿ ತುಂಬ ರೋಡ್ ಇಂಜಿನಿಯರಿಂಗ್ ಟ್ರಾನ್ಸ್ಫಾರ್ಮ್ ಮೇಲೆ ಡೆತ್ಗಳು ಡ್ರಾಸ್ಟಿಕ್ಲಿ 30ಕ್ಕೆ ಬಂದು ನಿಂತಿದೆ ಅಲ್ಲಿ. ದೊಡ್ಡ ಸಕ್ಸಸ್ ಸ್ಟೋರಿ ಯಾವುದು ರಾಮನಗರ. ಸೊ ಅದನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾಳೆ ಅವರು ನಮಗೀಗ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಸಹ ನಮ್ಮ ಬೆಂಗಳೂರು ಕರ್ನಾಟಕ ಸ್ಟ್ರೆಚ್ ಕಂಪ್ಲೀಟ್ ಆಗಿದೆ. STR ರೋಡು ಓಪನ್ ಇದೆ. ಅಲ್ಲಿ ಗಂಟನೂ ನಾವು ಮಾಲೂರು ಮತ್ತು ಕೋಲಾರ, ಮುಳಬಾಗಿಲು 3 ಕಡೆನೂ ಡೌನ್ ರ್ಯಾಂಪ್ ಇದೆ. ಈಗ ಅಲ್ಲಿನೂ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಯೂ ಸಹ ರೋಡ್ ಚೆನ್ನಾಗಿರೋದ್ರಿಂದ ತುಂಬ ಓವರ್ ಸ್ಪೀಡು ಆಗ್ತಾಯಿದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ಮ ಜಿಲ್ಲೆಗೆ 6 ಕ್ಯಾಮ್ರಾಸು ಕೊಟ್ಟಿದ್ದಾರೆ. ನಾವು ಈ ಇದನ್ನ ಟ್ರೈನಿಂಗ್ ಎಲ್ಲ ನಮ್ಮ IGP ಎಲ್ಲರೂ ಟ್ರೈನಿಂಗ್ ಎಲ್ಲ ಆಗಿದೆ. ಈಗ ನಾವು ಇವತ್ತು ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಅದೇ ಇದು ಹಿಂಗೆ ಕ್ಯಾಪ್ಚರ್ನ ಮಾಡ್ತೀವಿ ಅಂದರೆ ಎಲ್ಲ ಸ್ಪೀಡ್ ಬರುತ್ತೆ ಅಲ್ಲಿ ಇರುತ್ತದೆ, ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಟೋಲಲ್ಲಿ ಮುಂದೆ ನಮ್ಮವ್ರು ಫೈನ್ ಆಗ್ತಾರೆ. ಬಟ್ ಈಗ ಈ ಟೆಕ್ನಾಲಜಿ ಹೆಂಗಿದೆ ಅಂತ ಹೇಳಿದ್ರೆ ಈ ಆಟೋಮೆಟಿಕ್ ಕ್ಯಾಪ್ಚರ್ ಆಗಿ ಆ ಮೊಬೈಲ್ ನಂಬರ್ ಯಾರು ರಿಜಿಸ್ಟ್ರೇಷನ್ ಓನರ್ ಇರುತ್ತೆ ಅವನದು ಎಲ್ಲ ಡೀಟೇಲ್ಸು ನಮಗೆ RTOದಿಂದ ಸಿಂಕ್ ಆಗಿ ಬರುತ್ತೆ. ಅವ್ನ ಚಲನ ಅವ್ರಿಗೆ ಎಲ್ಲಿದ್ರೂ ಅವನಿಗೆ ಫೈನ್ ನಾವೇನೋ ಈಗ ನಮ್ಮ ಇದರಲ್ಲಿ ನಮ್ಮ ಸೇಫ್ಟಿನೂ ಸ್ವಲ್ಪ ಇಂಪಾರ್ಟೆಂಟ್. ನಾವು ಹೋಗಿ ಯಾರನ್ನ ಅಡ್ಡ ಹಾಕಿ ಸ್ಪೀಡ್ ವೆಹಿಕಲ್ನ ಏನು ಹೇಳಿ ಸ್ಪೀಡ್ ವೆಹಿಕಲ್ನ ಎಲ್ಲ ಅಡ್ಡ ಹಾಕ್ಬಿಟ್ಟು ಹಿಡ್ಕೊಳ್ಳೋದು ಆ ಥರ ಎಲ್ಲ ಬೆಂಗಳೂರಲ್ಲಿ ಆಗಿದೆ. ಆ ಥರ ಆಕ್ಸಿಡೆಂಟ್ಸ್ ಎಲ್ಲ ಆಗಿ ನಮ್ಮ ಮೇಲೆ ವೆಹಿಕಲ್ಸ್ ಎಲ್ಲ ಬಂದಿದೆ. ಹಾಗಾಗಿ ನಮ್ಗೆ ಇಷ್ಟೇ ಕೆಲಸ. ದಿಸ್ ಇಸ್ ಆಟೋಮೆಟಿಕ್. ಇದು ನೈಟು ನಾವು ಫಿಕ್ಸ್ ಮಾಡಿ ಇಟ್ಟಿರ್ತೀವಿ. ಇದು ನಮ್ಮ ಸಿಬ್ಬಂದಿ ನೈಟು ಕೆಲಸ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ. ಯಾವ್ದು ರಿಜಿಸ್ಟ್ರೇಷನ್ ನಂಬರ್ ಓಲ್ಡ್ ಇರುತ್ತೆ ಅವ್ನಿಗೆ ಆಟೋಮೆಟಿಕ್ ಪೆನಾಲ್ಟಿ. ಈಗ 6 ಕಡೆ ನಾವು ಆಲ್ರೆಡಿ ಎಲ್ಲ ತಾಲೂಕಿಗೆ ಒಂದೊಂದು ಕೊಟ್ಟಿದ್ದೀವಿ. ಈಗ ಪ್ರಾಯೋಗಿಕವಾಗಿ ನಾವು ಮುಳುವಾಗಲು ಬಿಕಾಸ್ ಆಫ್ ಹೈವೇ ಸ್ಟಿಚ್ಚು ಅಲ್ಲಿ ಅಲ್ಲಿ ನಾವು ಇನ್ನು ಡೈಲಿ ಶ್ರೀನಿವಾಸಪುರ ಮತ್ತು ಇಲ್ಲಿ ಡೈಲಿ ಸ್ಟಾರ್ಟ್ ಆಗುತ್ತೆ. ಟೌನಲ್ಲಿ ನಮ್ಮ ಟ್ರಾಫಿಕ್ ಅವ್ರು ಇದ್ದಾರೆ, ಅವರು ಹುಡುಗರು ಗೇಟು ಸ್ಟಾರ್ಟ್ ಆಗ್ತಾರೆ. ಸೊ ನನಗೆ ಪತ್ರಿಕಾ ಮಾಧ್ಯಮ ಉದ್ಯೋಗ ಕೇಳೋದೇನು ಅಂತ ಹೇಳಿದ್ರೆ ಇಲ್ಲಿ ಓಡಾಡೋರೆಲ್ಲ ನಮ್ಮವರು ತುಂಬ ಕಡಿಮೆ ಇಲ್ಲ, ರೈತರು, 2 ವೀಲರ್ಸೇ. ಗಾಡಿ ಬೇರೆ ಯಾರ್ದು ಸಾಯ್ತಿರೋದು. ಅದಕ್ಕೆ ಯಾರು ಬರ್ತಾರೋ ಅವ್ರಿಗೆ ಇಲ್ಲಿ ಓವರ್ ಸ್ಪೀಡ್ ಕೇಸಸ್ ಬೀಳುತ್ತಪ್ಪ ಅಂತ ಸವಾಲು ಆಗಬೇಕು. ಇದಕ್ಕೆ ಮುಂಚೆ ನಮಗೆ ಇದು ಇನ್ಸ್ಟ್ರೂಮೆಂಟ್ ಇರಲಿಲ್ಲ, ಹಾಗಾಗಿ ಓವರ್ ಸ್ಪೀಡ್ ಕೇಸ್ಗಳು ಹಾಕೋಕ್ಕೆ ಆಗಿಲ್ಲ. ಇದು ಬಂದಿದೆ, ನಾವು ಸ್ಟಾರ್ಟ್ ಮಾಡಿದ್ವಿ, ಅಭಿಯಾನ ನಡೆಯುತ್ತೆ.
ಇದ್ರ ಉದ್ದೇಶ ಯಾರಿಗೂ ಹರಾಸ್ಮೆಂಟ್ ಮಾಡೋದಂತಲ್ಲ, ಬರೋನು ಸೇಫಾಗಿ ಬರಬೇಕು, ಹೋಗೋನು ಸೇಫ್. ಆ್ಯಂಡ್ ಇದರಲ್ಲಿ ನಾವು ಆರ್ಗ್ಯುಮೆಂಟ್ ಇಲ್ಲ ಇದರಲ್ಲಿ. ಹೌದು ಏನು ಹೇಳಿ? ಹೌದು ಹೌದು ಸರ್. ಈಗ ನಮ್ಮವರು ಇಲ್ಲ ನಾನು ಹಾಸ್ಪಿಟಲ್ ಬಂದಿಲ್ಲ ಅಥವಾ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಯಾರು ಹೇಳೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್. ಒಂದು ಇನ್ಸಿಡೆಂಟ್ಗೆ ಎಷ್ಟಿದೆ ಸರ್ ಫೈನಿಗೆ ಓವರ್ ಸ್ಪೀಡ್ ಎಷ್ಟಪ್ಪ? 1000 rupees. 1000 rupees. IM Act 2000 ಹೆವಿ ವೆಹಿಕಲ್ಸ್, ಲೈಟ್ ವೆಹಿಕಲ್ಸ್ಗೆ 1000 rupees. ಆಮೇಲೆ ಇದೆ ಪದೇ ಪದೇ ವೆಹಿಕಲ್ ಮಾಡ್ತಾ ಇದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಇದೆ. ಟೋಟಲ್ 10 ಅಫೆನ್ಸಸ್. ಹೆವಿ ವೆಹಿಕಲ್ಸ್ 2000 ಸರ್. ಹೆವಿ 2000 ಪದೇ ಪದೇ ಈ ಥರ ಮರುಕಳಿಸ್ತಾ ಇದೆ ಅವ್ರಿಗೆ ಲೈಸೆನ್ಸ್. ಟೂ ವೀಲರ್ ಅಷ್ಟೇ ಸರ್ ಸ್ಪೀಡು. ಟೂ ವೀಲರ್ ಏನಪ್ಪ 80 ಕಿಲೋಮೀಟರ್ ಹೈವೇದಲ್ಲಿ ಏನು ಹಾಕಿರ್ತಾರೋ ಟೂ ವೀಲರ್ ಬೋಲೋರ್ಗೆ ಏನು ವ್ಯತ್ಯಾಸ ಇಲ್ಲ. ಉದ್ದೇಶ ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸಿ ಪ್ರಾಣಗಳನ್ನ ಕಾಪಾಡ್ತಾರೆ. ನೀವು ಆಂಬುಲೆನ್ಸ್ ಇಲ್ಲ ಅಂತ ಬರ್ದಿದ್ದೀರಿ ನೋಡಿ, ಆಂಬುಲೆನ್ಸ್ ಬಂತ ಬರ್ದೇ ಇಲ್ಲ ನೀವು? ಇಲ್ಲ ಬಾ ಇಲ್ಲ ಬರ್ದಿದ್ದೆ ಸರ್. ಇಲ್ಲ ಬರ್ದಿದ್ದ ಸರ್. ಏ ಆಂಬುಲೆನ್ಸ್ ಏನು ಮಾಡಿದ್ದೀವಿ ಆಂಬುಲೆನ್ಸ್ ಬಗ್ಗೆ ಬರ್ದಿದೆಯಲ್ಲ ನಾವು ಬರ್ದಿದ್ಯಾ? ಪೇಪರ್ಗಳೆಲ್ಲ ರಕ್ಷಣೆ ಮಾಡಿದ್ಯಾ? ಸುಮಾರು ಒಂದು ಬಂದಾಗಿಂದ ಒಂದು 50-100 ಕೇಸ್ ಮಾಡಿದ್ವಿ. ಕೇಸ್ ಆಯ್ತಲ್ಲ, ಎಷ್ಟು ಜನ ಕಾಪಾಡಿದ್ಯಾ? ಸುಮಾರು ಒಂದು 20-25 ಜನ ಪ್ರಾಣ ಉಳಿಸಿದ್ವಿ ಈಗ ಇದರಲ್ಲಿ. ಹೌದು ಸರ್. ಮೊನ್ನೆಯಿಂದ ಮೊನ್ನೆ ಎಲ್ಲ ಲಾಗೆಲ್ಲ ಬರ್ತಿದ್ವಿ ಸರ್. ಡೈರಿ ಎಂಟ್ರಿ ಇದೆ, ಹೌದು ಸರ್. ರಿಜಿಸ್ಟರ್ ಎಲ್ಲ ಎಂಟ್ರಿ ಇದೆ ಸಪ್ರೇಟ್. ಅದಕ್ಕೆ MLA ಫಂಡಿಂದ ಹೌದು ಸರ್. ಸಮೃದ್ಧಿ ಮಂಜುನಾಥ್ ಅವರು ಕೊಡಿಸಿರೋದು. ತುಂಬ ಒಳ್ಳೆ ಕೆಲಸ. ಹಿಂದೆ ಇರಲಿಲ್ಲ. ಇನ್ನೂ ಒಂದು ಕೊಡಿಸಿದ್ರೆ ಒಳ್ಳೆ ಸರ್, ಸಾಕಾಗಲ್ಲ. ಏನಂದ್ರೆ ಆಲ್ರೆಡಿ ಮನುಷ್ಯ ಇದ್ರೆ ಇನ್ನೊಂದು ಆಂಬುಲೆನ್ಸ್ ಬರುತ್ತೆ ಬಿಡು, ಒಂದು ಜೀಪ್ ಥರ ಕೊಟ್ಟಿದ್ದೀವಿ.